ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ತಾಳಿಕೋಟೆ ಸೇರಿದಂತೆ ಸುತ್ತಮುತ್ತಲಿನ ಭಾಗದ ಅನ್ನದಾತರ ಅನುಕೂಲಕ್ಕಾಗಿ ಫಾರ್ಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ ನೂತನ ಶ್ರೀ ದಾನೇಶ್ವರಿ ಮೋಟಾರ್ಸ್ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಸುತ್ತಮುತ್ತ ಭಾಗದ ರೈತರ ಕೃಷಿ ಕೆಲಸ ಹಾಗೂ ಇತರ ಅನುಕೂಲಕ್ಕಾಗಿ ದೇಶದಲ್ಲಿ ಸುಪ್ರಸಿದ್ಧ ಹೆಸರುವಾಸಿ ಮತ್ತು ರೈತರ ಬೇಡಿಕೆಯಂತೆ ತಾಳಿಕೋಟೆ ಪಟ್ಟಣದಲ್ಲಿ ಫಾರ್ಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ ಅಧಿಕೃತ ಮಾರಾಟಗಾರರು ಶ್ರೀ ದಾನೇಶ್ವರಿ ಮೋಟಾರ್ಸ್ ಅನ್ನ ಫ್ರಾಮ್ ಟ್ಯಾಗ್ ಝೋನಲ್ ಹೆಡ್ ವಲಯ ಮುಖ್ಯಸ್ಥ ಶ್ರೀ ರಾಜೇಂದ್ರ ತರೆಎಂಬಕ್ ಲೊಂಡೆಯವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಎಲ್ಲಾ ರೈತ ಬಾಂಧವರು ನಮ್ಮ ಹೊಸ ಟೆಕ್ನಾಲಜಿ ಅಳವಡಿಸಿದ ಫಾರ್ಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ ಬಳಕೆ ಮಾಡಿ ಕೃಷಿ ಚಟುವಟಿಕೆಗೆ ಬೇಕಾಗುವ ಸೌಲಭ್ಯಗಳು ಪಡೆದುಕೊಳ್ಳಿ ಎಂದರು. ಇದೇ ಸಂದರ್ಭದಲ್ಲಿ ಫಾರ್ಮ್ ಟ್ರ್ಯಾಕ್ ರಾಜ್ಯ ಮುಖ್ಯಸ್ಥ ಶ್ರೀ ರಾಮಣ್ಣ ಯಾದವ್, ವಿಜಯಪುರ ಡಿಸ್ಟ್ರಿಕ್ಟ್ ಡೀಲರ್ ಶ್ರೀ ಸಂತೋಷ್ ದುಗಾನಿ ಹಾಗೂ ತಾಳಿಕೋಟೆ ಶೋರೂಮ್ ಮ್ಯಾನೇಜರ್ ಸಂತೋಷ್ ಪಾಟೀಲ್ ಮಾತನಾಡಿ ನೂತನ ಶ್ರೀ ದಾನೇಶ್ವರಿ ಮೋಟಾರ್ಸ್ ನಲ್ಲಿ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದ್ರು. ಜೊತೆಗೆ ರೈತರಿಗೆ ಅನುಕೂಲವಾಗುವಂತಹ ಸೌಲಭ್ಯಗಳನ್ನ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಇಫ್ಕೋ ಟೋಕಿಯೋ ಜೈನ್ ಇನ್ಸೂರೆನ್ಸ್ ಕಂಪನಿ ಎಚ್ಎಸ್ ಕಲ್ಯಾಣಿ, ಯೂನುಸ್ ದಖ್ನಿ, ಬಸನಗೌಡ ಚೌಧರಿ ಹಾಗೂ ಯಾಸಿನ್ ಪಟೇಲ್ ಸೇರಿದಂತೆ ರೈತರು ಮತ್ತು ಕಂಪನಿಯ ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಎಸ್ಕಾರ್ಟ್ಸ್ ಕುಬೋಟಾ ಕಂಪ್ನಿಯ ವತಿಯಿಂದ ನಮ್ಮ ಫಾರ್ಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ ಶೋರೂಮು ಇವತ್ತು ಈ ಒಂದು ತಾಳಿಕೋಟೆ ಮುದ್ದೇಬೇಳ ಭಾಗದಲ್ಲಿ ಇವತ್ತು ನಾವು ಬ್ರ್ಯಾಂಚನ್ನು ಪ್ರಾರಂಭಿಸಿದ್ದೀವಿ. ಸೊ ಈ ಭಾಗದ ರೈತ ಬಾಂಧವರು ಅತಿ ಹೆಚ್ಚಿನಲ್ಲಿ ನಮ್ಮ ಸಂತೃಪ್ತ ಗ್ರಾಹಕರಿದ್ದಾರೆ. ಸೊ ಹಾಗಾಗಿ ಈಗ ಮುಂದಿನ ದಿನಗಳೇ ಈ ಒಂದು ಹಬ್ಬಗಳ ದಿನಗಳಿರೋದ್ರಿಂದ ಸೊ ಈ ಒಂದು ದಿನಗಳಲ್ಲಿ ರೈತರು ತುಂಬ ಟ್ರ್ಯಾಕ್ಟರ್ ಖರೀದಿ ಮಾಡುತ್ತಾರೆ. ಸೊ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಟ್ರ್ಯಾಕ್ಟರ ನಮ್ಮ ಈ ಒಂದು ಬಿಜಾಪುರ ಟ್ರ್ಯಾಕ್ಟರ್ ಮಾಲೀಕರಾದಂಥ ಸಂತೋಷ್ ದುಗ್ಗಾಣಿಯವರು ನಮ್ಮ ಫಾರ್ಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ ಶೋರೂಮ್ನ ಮಾಲೀಕರು ಮತ್ತು ನಮ್ಮ ಕಂಪ್ನಿ ವತಿಯಿಂದ ಇವತ್ತು ಈ ಒಂದು ತಾಳಿಕೋಟೆ ಭಾಗದ ಮತ್ತು ಮುದ್ದೇಬೇಳೆ ಭಾಗದ ಎಲ್ಲ ರೈತ ಬಾಂಧವರನ್ನು ಇವತ್ತು ನಾವು ಸಮ್ಮುಖದಲ್ಲಿ ಸುಮಾರು ಒಂದು 200 ಗ್ರಾಹಕರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಬ್ರ್ಯಾಂಚನ್ನು ಪ್ರಾರಂಭಿಸಿದ್ದೇವೆ. ಸೊ ಈ ಒಂದು ಬ್ರ್ಯಾಂಚು ರೈತರಿಗೆ ಅನುಕೂಲ ಆಗಲಿ, ಸೊ ಏನು ನಾವು ನಮ್ಮ ಟ್ರ್ಯಾಕ್ಟರ್ ಸಂತೃಪ್ತ ಗ್ರಾಹಕರಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಬ್ರ್ಯಾಂಚನ್ನು ಪ್ರಾರಂಭಿಸಿದ್ದೇವೆ. ಸೊ ನಮ್ಮ ಕಂಪ್ನಿಯ ಉದ್ದೇಶ ಕೂಡ ಹಾಗೆ, ಪ್ರತಿಯೊಂದು ಖರೀದಿ ಮಾಡ್ತಕ್ಕಂಥ ಗ್ರಾಹಕರು ಸಂತೃಪ್ತವಾಗಿರಬೇಕು, ಸೊ ಅಭಿವೃದ್ಧಿ ಆಗಬೇಕು. ಸೊ ಅವರ ಒಂದು ಕೆಲಸಕ್ಕೆ ನಾವು ಯಾವಾಗಲೂ ಈ ಕಂಪ್ನಿ ಮತ್ತು ನಮ್ಮ ಟ್ರ್ಯಾಕ್ಟರ್ ಶೋರೂಮು ಸದಾ ಸಿದ್ಧವಾಗಿ ಅವರಿಗೆ ಅನುಕೂಲ ಆಗಲಿಕ್ಕೆ ನಾವು ಸದಾವಾಗಿ ಬೆನ್ನೆಲುಬಾಗಿ ಇರ್ತೀವಿ ಅಂತ ಸೊ ಈ ಒಂದು ಬ್ರ್ಯಾಂಚನ್ನು ಪ್ರಾರಂಭಿಸಿದ್ದೇವೆ. ಸೊ ನಮ್ಮ ಹೆಸರು ರಮಣ ಯಾದವ್ ಅಂತೇಳಿ, ಎಸ್ಕಾರ್ಟ್ಸ್ ಕುಬೋಟಾ ಕಂಪ್ನಿಯ ಫಾರ್ಮ್ ಟ್ರ್ಯಾಕ್ ಬ್ರ್ಯಾಂಡಿನ ಸ್ಟೇಟೆಡ್. ನಮಸ್ಕಾರ. ಎಲ್ಲ ಬಿಜಾಪುರ ಜಿಲ್ಲೆಯ ರೈತ ಬಾಂಧವರಿಗೆ ಹಾಗೂ ತಾಳಿಕೋಟೆ ತಾಲೂಕಿನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾವು ಸುಮಾರು 200 ರೈತರ ಸಮ್ಮುಖದಲ್ಲಿ ಇಲ್ಲಿ ತಾಳಿಕೋಟೆಯಲ್ಲಿ ಸೇಲ್ಸು ಸರ್ವೀಸು ಬ್ರ್ಯಾಂಚನ್ನು ಓಪನ್ ಮಾಡಿದ್ದೀವಿ. ಇದು ನಾವು ರೈತರಿಗೆ, ಇಲ್ಲಿನ ರೈತರಿಗೆ ಸರ್ವಿಸ್ ಆಗಲಿ ಸೇಲ್ಸಿಗಾಗಲಿ ಅನುಕೂಲವಾಗಲಿ ಅಂಥೇಳಿ ನಾವು ಇಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ. ಅದಲ್ಲದೆ ನಾವು ಇನ್ನೂ ಎರಡು ಕಡೆ ಬ್ರ್ಯಾಂಚನ್ನು ಓಪನ್ ಮಾಡಿದ್ದೀವಿ. ನಿಡಗುಂದಿಯಲ್ಲಿ ಹಾಗೂ ಮುದ್ದೇಬೇಳಲ್ಲಿ ಬ್ರ್ಯಾಂಚನ್ನು ಓಪನ್ ಮಾಡಿದ್ದೀವಿ. ಅಲ್ಲಿ ಕೂಡ ನಿಮಗೆ ಸರ್ವೀಸು ಸೇಲ್ಸು ಎಲ್ಲನೂ ಸಿಗುತ್ತೆ. ಇದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಸರ್ವೀಸನ್ನು ತುಂಬ ಪ್ರಾಮುಖ್ಯತೆಯಾಗಿ ತೆಗೆದುಕೊಂಡು ಜನರಿಗೆ, ರೈತರಿಗೆ, ಟ್ರ್ಯಾಕ್ಟರ್ ಮಾಲೀಕರಿಗೆ ಅನುಕೂಲವಾಗಲಿ ಅಂಥೇಳಿ ಇನ್ನೂ ಹಲವಾರು ಕಡೆ ನಾವು ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಈ ಟ್ರ್ಯಾಕ್ಟರ್ ಏನಾಗಿದೆ ಅಂದರೆ ಝೀರೋ ಮೇಂಟೆನೆನ್ಸ್ ಟ್ರ್ಯಾಕ್ಟರು. ಸೊ ಇನ್ನೂ ರೈತರಿಗೆ ತುಂಬ ಅನುಕೂಲವಾಗುತ್ತೆ. ಯಾಕಂತಂದರೆ ಹೊಸದಾಗಿ ಇನ್ನೂ ಕಂಪನಿಗಳು, ಎಸ್ಕಾರ್ಟ್ಸ್ ಕುಬೋಟಾ ಕಂಪನಿ ಏನಿದೆ ತುಂಬ ಹೊಸದಾದ ಮಾಡೆಲ್ಸನ್ನು ಲಾಂಚ್ ಮಾಡ್ತಾ ಇದೆ. ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಮಾಡೆಲ್ಸ್ ಇರೋದ್ರಿಂದಾಗಿ ಸೊ ಇದು ರೈತರಿಗೆ ಝೀರೋ ಮೇಂಟೆನೆನ್ಸ್ ಟ್ರ್ಯಾಕ್ಟರ್ ಇರುತ್ತೆ. ಸೊ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಾವು ಈ ಶೋರೂಮನ್ನು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು. ಸೊ ಇಲ್ಲಿವರೆಗೂ ನಾವು 200 ಟ್ರ್ಯಾಕ್ಟರ್ನ ಸೇಲ್ ಮಾಡಿದ್ದೀವಿ. ಸೊ ಎಲ್ಲ ಸಂತೃಪ್ತ ಕಸ್ಟಮರ್ಸು, ರೈತರು ಇವತ್ತು ನಮ್ಮ ಈ ತಾಳಿಕೋಟೆ ಬ್ರ್ಯಾಂಚ್ ಓಪನಿಂಗಾಗಿ ಉಪಸ್ಥಿತರಾಗಿ ಬಂದಿದ್ದರು. ನನ್ನ ಹೆಸರು ಸಂತೋಷ್ ದುಗಾನಿ ಅಂತ. ನಮಸ್ಕಾರ. ನಾನು ಮಾಂತೇಶ್ ಪಾಟೀಲ್ ಅಂತೇಳಿ, ನಾನು ಶ್ರೀ ದಾನೇಶ್ವರಿ ಮೋಟರ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ.
ನಾವು ಹೆಚ್ಚು ಕಡಿಮೆ 2 ವರ್ಷ ಆಯಿತು ಶ್ರೀ ದಾನೇಶ್ವರಿ ಮೋಟರ್ಸಿಂದ ನಾವು ಗ್ರಾಹಕರಿಗೆ ಫಾರಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ನ ಕೊಡ್ತಾಯಿದ್ದೀವಿ. ರೈತರಿಗೆ ಏನು ಬೇಕಿತ್ತು ಅದು ನಮ್ಮ ಟ್ರ್ಯಾಕ್ಟ್ರಲ್ಲಿ ಐತಿ. ಒಳ್ಳೆ ಮೈಲೇಜ್ ಐತಿ, ಆಮೇಲೆ ಪಿಕಪ್ ಐತಿ. ಜೊತೆಗೆ ನಮ್ಮ ರೈತರು ಏನು ಇಷ್ಟಪಡ್ತಿದ್ರು ಆ ಬ್ರ್ಯಾಂಡು ನಮ್ಮ ಬ್ರ್ಯಾಂಡಲ್ಲಿ ಐತಿ. ಹಾಗಾಗಿ ನಾವು 2 ವರ್ಷದಲ್ಲಿ ಹೆಚ್ಚು ಕಡಿಮೆ 200 ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡಿದ್ದೀವಿ. ಕಳೆದ ವರ್ಷ ಜೂನ್ 20ರಂದು ಮುದ್ದೇಬೇಳದ ಶಾಖೆ ಪ್ರಾರಂಭ ಮಾಡಿದ್ದೀವಿ. ಮುದ್ದೇಬೇಳೆ ಶಾಖೆ ಪ್ರಾರಂಭ ಮಾಡಿದೆ ಒಂದೇ ವರ್ಷದಲ್ಲಿ ನಾವು 52 ಟ್ರ್ಯಾಕ್ಟರ್ಗಳ ಡೆಲಿವರಿ ಮಾಡಿದ್ದೀವಿ. ಅದಾದ ನಂತರ ನಾವು ನಿಡಗುಂದಿಯಲ್ಲಿಯೂ ಕೂಡ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದಾದ ನಂತರ ಇವತ್ತಿನ ದಿನ ಅಂದರೆ 7 ಆಗಸ್ಟ್ 2025ರಂದು ತಾಳಿಕೋಟಿ ಗ್ರಾಹಕರಿಗೆ ಬಿಜಾಪುರ ಮತ್ತು ಮುದ್ದೇಬೇಳೆ ದೂರ ಆಗೋ ಕಾರಣಕ್ಕಾಗಿ ಎಲ್ಲರೂ ಇಲ್ಲೇ ಟ್ರ್ಯಾಕ್ಟರ್ ಸರ್ವಿಸ್ ಬೇಕಾಗುತ್ತೆ. ಆಮೇಲೆ ನಿಮ್ಮ ಸೇಲ್ಸ್ ಬೇಕಾಗುತ್ತೆ. ನಿಮ್ಮ ಟ್ರ್ಯಾಕ್ಟರ್ ಚಲೋ ಐತಿ, ನಮಗೂ ಬೇಕು, ನಮ್ಮ ಭಾಗಕ್ಕೂ ಟ್ರ್ಯಾಕ್ಟರ್ ಇರಲಿ ಅನ್ನುವಂಥ ಒಂದು ಗ್ರಾಹಕರ ಬೇಡಿಕೆಯ ಸಲುವಾಗಿ ಸಿಂದಗಿ ಮತ್ತು ತಾಳಿಕೋಟಿ ಗ್ರಾಹಕರ ಒತ್ತಾಯದ ಮೇರೆಗೆ ನಾವು ತಾಳಿಕೋಟಿ ಒಳಗೆ ಒಂದು ಅದ್ಭುತವಾದಂಥ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ. ಇವತ್ತಿನ ದಿವಸ ಮುರಾಳ್ ಅವರ ಕಾಂಪ್ಲೆಕ್ಸು ಬಿಜಾಪುರ ರೋಡಿಗೆ ಮುರಾಳ್ ಅವರ ಕಾಂಪ್ಲೆಕ್ಸ್ದೊಳಗೆ ಒಂದು ಶೋರೂಮ್ ಓಪನ್ ಮಾಡಿದ್ದೀವಿ. ಅಲ್ಲೇ ನಾವು ಸ್ಪೇರ್ಸು, ಸೇಲ್ಸು, ಸರ್ವೀಸು ಎಲ್ಲ ಅವೈಲೇಬಲ್ ಐತಿ. ದಯವಿಟ್ಟು ಎಲ್ಲ ಗ್ರಾಹಕರು ಇದ್ರ ಉಪಯೋಗ ತೊಗೋಬೇಕು. ಆಮೇಲೆ ಈಗ ರೈತರಿಗೆ ನಮ್ಮಲ್ಲಿ 30 HP ಇಂದ ಹಿಡಿದು 26 HP 4 ವೀಲ್ ಡ್ರೈವ್ ಹಿಡ್ಕೊಂಡು 30 HP, ಆಮೇಲೆ 30 HP 2 ವೀಲ್ ಡ್ರೈವ್, ಆಮೇಲೆ 35 HP, 40 HP, 42 HP, ಆಮೇಲೆ 45, 50, 55 HP ಪ್ರತಿಯೊಂದು ಟ್ರ್ಯಾಕ್ಟರ್ಗಳು ಸಿಗ್ತಾವೆ. EPI ಮಾಡೆಲ್ ಇದ್ದಾವೆ. ಮೊದಲಿನಿಗೆ ಈಗ ಭಾಳ ಡಿಫ್ರೆನ್ಸ್ ಆಗ್ಯದ. ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೊಳ್ರಿ. ನಿಮ್ಮ ಸೇವೆಗಾಗಿ ನಾವು ಸದಾ ಸಿದ್ಧವಾಗಿರ್ತೇವೆ. ನಮ್ಮ ಶ್ರೀ ದಾನೇಶ್ವರಿ ಮೋಟರ್ಸ್ ಟೀಮ್ ಎಲ್ಲದೂ ನಿಮ್ಮ ಕೆಲಸಕ್ಕೆ ನಾವು ಸದುಪಯೋಗ ಹಾಕೇವಿ. ನಮ್ಮನ್ನು ಉಪಯೋಗ ಮಾಡಿಕೊಳ್ರಿ. ನಮ್ಮಿಂದ ಏನೇ ಸೇವೆ ಇದ್ರೂ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ನಮ್ಮನ್ನು ಉಪಯೋಗ ಮಾಡಿಕೊಳ್ರಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಮಹಾಂತೇಶ್ ಪಾಟೀಲ್.
ಬಿಸ್ನೆಸ್ ಹೆಡ್ ಇಫ್ಕೋ ಟೋಕಿ ಇನ್ಶೂರೆನ್ಸ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬದಿಗಿಟ್ಟು ತಾವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮದ ಕೆಳಗೆ ಸರ್ವರಿಗೂ ನನ್ನ ಹೃದಯಪೂರ್ವಕ ನಮನವನ್ನು ಸಲ್ಲಿಸಿ ತಮ್ಮನ್ನು ಸ್ವಾಗತ ಮಾಡುತ್ತಿದ್ದಾರೆ. ಶುಭ ದಿನದಂದು ಆ ಶಿವರುಮಣ್ಣ ನಮ್ಮೆಲ್ಲರ ಸಹಕಾರದೊಂದಿಗೆ ಪರಮ ಪೂಜಾ ಹಸ್ತದೊಂದಿಗೆ ಹೆಜ್ಜೆಯನ್ನು ಇಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಮತ್ತಿಬ್ಬರು ರೈತರು ಹಿರಿಯರು ವೇದಿಕೆ ಮೇಲೆ ಬಂದು ಅವರ ಜೊತೆ ವಿಜ್ಞಾಪನೆಯನ್ನು ಮಾಡಬೇಕು. उसके बाद मैं माफी मांगता हूँ, बात नहीं कर सकता, आपको हिंदी में समझाएंगे, आपको कुछ लगेगा तो आपको लोकल कन्नड़ लैंग्वेज समझेंगे। तो ज़्यादा समय नहीं रखते हुए यहाँ पे तो वेंकटेश पटेल जी हमारे जो डीलर है, उन्होंने एक कार्यक्रम आयोजन किया। आप सभी लोगों को आमंत्रित करके इस अपने उपस्थित होकर आपके इस कार्यक्रम की बहुत शोभा बढ़ाई। आपको मैं उनमें से एक बार सबका मैं धन्यवाद देता हूँ। आपने भविष्य में आप आके यहाँ पे आके इस फंक्शन में शोभा बढ़ाई। और ये स्पोर्ट्स प्रोडक्ट लिमिटेड कॉन्ट्रैक्ट जो हमारा ब्रांड है, कॉन्ट्रैक्ट की तरफ से आपने कॉन्ट्रैक्ट जो ब्रांड है यहाँ पे हमने बहुत कम समय के अंदर वेंकटेश पटेल जी और हमारे जो संतोष दुगानी जी बीजापुर से उन्होंने उनके सहयोग से यहाँ पे बहुत अच्छा काम किया। लास्ट 2 साल के अंदर हमने अच्छे खासे ट्रैक्टर बेचे। और सबसे बड़ी अच्छी बात है कि यहाँ पे जितने भी हमारे जो किसान जो हमारा ट्रैक्टर यूज कर रहे हैं, उसका इस्तेमाल कर रहे हैं, उनका वो बहुत बहुत खुश है। ये सुनते हुए मुझे बहुत खुश है। कुछ लोगों को मिला भी, ये बहुत अच्छी बात है कि कम समय के अंदर हमने यहाँ इस कार्य क्षेत्र के अंदर हमने इस आपका विश्वास संपादन किया। इसलिए मैं वेंकटेश जी और संतोष दुगानी जी को बहुत बहुत धन्यवाद और शुभकामना देता हूँ कि उन्होंने इस विषय को आगे चलाए अच्छी तरह से। अपने छोटी किसान उनको ज़्यादा से ज़्यादा अच्छा सर्विस, उनका समाधान अच्छा है, उनको स्पेयर पार्ट टाइम पे दे रहे हैं, उनको ट्रैक्टर का रखरखाव जो सर्विस करने में मदद करें टाइम पे। यही मैं उनको रिक्वेस्ट करूँगा। और आगे जो सीजन है उसके लिए मैं सभी लोगों को बहुत बहुत शुभकामना देता हूँ, हमारे डीलर बंधुओं को शुभकामना देता हूँ। और सबसे अच्छी बात, कल जो कर्नाटक प्रदेश का एक महत्वपूर्ण त्यौहार फेस्टिवल उसको बोलते हैं महालक्ष्मी का है, उस मुहूर्त की उस त्यौहार के अवसर पर मैं आप सभी लोगों को बहुत बहुत शुभकामना देता हूँ। और आपको आगे आपकी बहुत प्रगति और
आगे बढ़ा। एस्कॉर्ट्स कुबोटा लिमिटेड इस कंपनी के बारे में मैं बहुत कुछ बोलूँगा हिंदी में, लेकिन आपको हो सकता है कुछ लोगों को समझ आएगा, कुछ लोगों को नहीं आएगा, तो मैं ज़्यादा बात करते हुए मैं हमारे जो स्टेट हेड है, जो कर्नाटका स्टेट मुख्य, उनको मैं विनती करूँगा कि वो सारा डिटेल में बताएंगे कन्नड़ लैंग्वेज में, सो दैट आपको थोड़ा सा आसानी हो सके। तो ज़्यादा बात करने को मुझे बहुत अच्छा लगा इस गांव में आने, यहाँ पे फंक्शन में आने के साथ गुफ्तगू करने का मुझे मौका मिला और ವಿಚಾರಗಳನ್ನು ತಿಳಿಸ್ತಾರೆ. ದಯವಿಟ್ಟು ತಾವು ಇವಾಗ ಸಾಕಷ್ಟು ದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ನೋಡಿರ್ಬೋದು, ಸಿಕ್ಕಾಪಟ್ಟೆ ಟೆಕ್ನಾಲಜಿಕಲಿ ಬಹಳ ಅಡ್ವಾನ್ಸ್ ಇಂಪ್ಲಿಮೆಂಟ್ಸ್ ಆಗಿ ಪ್ರಾಕ್ಟೀಸ್ ಆಗಿ ಮಾಷನರೀಸ್ ಆಗಿ ಟೂಲ್ಸ್ ಆಗಿ ಬಹಳಷ್ಟು ವ್ಯವಸ್ಥೆಗಳು ಬೇರೆ ದೇಶಗಳಲ್ಲಿ ಆಗ್ತದೆ. ನಮ್ಮ ದೇಶದಲ್ಲೂ ಕೂಡ ಆಗ್ತಾ ಇದ್ದಾರೆ. ನ್ಯಾಷನಲ್ ಕಾಸ್ಟು ಜಾಸ್ತಿ ಇರೋದ್ರಿಂದ ನಮ್ಮ ರೈತರಿಗೆ ಅದನ್ನು ಅಫೋರ್ಡೆಬಲ್ ಮಾಡೋಕ್ಕಾಗ್ತದೆ. ಅಂದರೆ ಒಂದೊಂದು ವರ್ಷ ಕಾಸ್ಟ್ಗಳೇ 10 ಕೋಟಿ 1 ಕೋಟಿ ಆಗ್ತಾ ಇದೆ. ಸೊ ಇವಾಗ ಬರ್ತಾ ಬರ್ತಾ ನಮ್ಮ ಇಂಡಿಯಾದಲ್ಲಿ ಟ್ರ್ಯಾಕ್ಟರ್ಗಳು ಏನು ಮಾಡ್ತಾ ಇದ್ರು, ನಮ್ಮ ರೈತರ ಅನುಕೂಲಕ್ಕೆ ಅವರ ಲ್ಯಾಂಡ್ ಹೋಲ್ಡಿಂಗ್ ಅವರ ಮನೆಗೆ ಎಷ್ಟಿದೆ, ಫಾರ್ ಎಕ್ಸಾಂಪಲ್ 5 ಎಕರೆ ಜಮೀನಿದ್ದು 30-35 ಟ್ರ್ಯಾಕ್ಟರ್ಗಳು ಮಿನಿಮೂ ಸಿಗುತ್ತೆ, ಕಾಂಪ್ಯಾಕ್ಟ್ ಸಿಗುತ್ತೆ, ಆಮೇಲೆ ದೊಡ್ಡ ಸೈಜಲ್ಲಿ ಟ್ರ್ಯಾಕ್ಟರ್ಗಳು ಸಿಗುತ್ತೆ. ಸೊ ಈ ಥರ ಟೆಕ್ನಾಲಜಿ ಇವಾಗ ಬರ್ತಾ ಇರೋದು. ಆಮೇಲೆ ಇಷ್ಟು ಟ್ರ್ಯಾಕ್ಟರ್ಗಳನ್ನು ಈ ಸೈಜು ಇರುವಂಥ ಟ್ರ್ಯಾಕ್ಟರ್ಗಳು ಕೇವಲ ಭಾರತದಲ್ಲಿ ಮಾತ್ರ ಸಿಗುತ್ತೆ. ಬೇರೆ ದೇಶಗಳಲ್ಲಿ ಹೋದರೆ 2 HP ಜಾಸ್ತಿ ಮೇಲೆ ಟ್ರ್ಯಾಕ್ಟರ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾನು ಹೇಳಬೇಕು ಟೆಕ್ನಾಲಜಿಕಲ್ ನಾನು ಯಾಕೆ ಪಾರ್ಟ್ನರ್ ಡಿವಿಷನ್ ತಗೊಂಡೆ ಅಂತಂದರೆ, ಇನ್ನು ಮುಂದೆ ಬರ್ತಾ ಇರೋ ಟ್ರ್ಯಾಕ್ಟರ್ಗಳು ಈ ಬ್ರ್ಯಾಂಡ್ ಕೂಡ ಹಳೆ ಬ್ರ್ಯಾಂಡ್ 80 ವರ್ಷದ ಬ್ರ್ಯಾಂಡ್ ಇತ್ತು. ಈ ಬ್ರ್ಯಾಂಡ್ ಎಲ್ಲರಿಗೂ ಬರ್ತಿದೆ. ಈ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ ಹೋಗಿರೋ ಕಾರಣ ಏನಂತಂದರೆ ಇದು ಸರಿಯಾಗಿ ಸರ್ವಿಸ್ ಸಿಕ್ಕಿಲ್ಲ, ಆಮೇಲೆ ಪಾರ್ಟ್ಸು ಸರ್ವಿಸ್ ಜನರಿಗೆ ಸಿಕ್ಕಿಲ್ಲ ಅಂತಲೇ ಬಿಟ್ಬಿಟ್ಟಿರೋದು. ಅದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ. ಗಾಡಿಯಲ್ಲಿ ಪ್ರಾಬ್ಲಮ್ ಇತ್ತು, ಅದು ಇತ್ತು. ಆ ಕಾರಣ ಇವಾಗ ನಾವು ಅದನ್ನು ಸರಿಪಡಿಸ್ಕೊಳ್ಳೋ ಸಲುವಾಗಿ ಅಲ್ಲಲ್ಲೆಲ್ಲ ಎಲ್ಲ ಕಡೆಯೂ ನಾವು ಬ್ರ್ಯಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಈಗ ನಾವು ಮೇನ್ ಬ್ರ್ಯಾಂಚ್ ಬಂದ್ಬಿಟ್ಟು ಮೇನ್ ಆಫೀಸ್ ಬಂದ್ಬಿಟ್ಟು ಬಿಜಾಪುರದಲ್ಲಿ, ರೈಲ್ವೆ ಸ್ಟೇಷನ್ ಬ್ಯಾಂಕ್ ಸಿಕ್ಕಾಪಟ್ಟೆ ಕ್ರಾಸ್ ಇದೆ, ಅಲ್ಲಿ ನಮ್ಮ ಮೇನ್ ಬ್ರ್ಯಾಂಚ್. ಅದಾದಮೇಲೆ ನಾವು ಇನ್ನೊಂದು ಬ್ರ್ಯಾಂಚ್ಗಳು ಓಪನ್ ಮಾಡಿದ್ದೀವಿ. ಒಂದು ತಾಳಿಕೋಟೆ, ಇವಾಗ ತಾಳಿಕೋಟೆ ಇಲ್ಲ, ಒಂದು ನಿಡಗುಂದಿಯಲ್ಲಿದೆ, ಆಮೇಲೆ ಇನ್ನೊಂದು ಮುದ್ದೇಮಾಳ, ಇದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು 6 months 6 ತಿಂಗಳಲ್ಲಿ ದೇವರಿಗೆ ಓಪನ್ ಮಾಡ್ತೀವಿ, ಸಿಂಗಿನಲ್ಲಿ ಓಪನ್ ಮಾಡ್ತೀವಿ. ಆಮೇಲೆ ಈ ಕಡೆ ಕೋಟ, ಬಿಚ್ಚೋಟಿ ಆ ಕಡೆಗೂ ನಾವು ಬ್ರಾಂಚಸ್ ಓಪನ್ ಮಾಡ್ತೀವಿ. ಸೊ ನಾವು ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಿದೆ. ಸೊ ರೈತರಿಗೆ ಬಿಡಿಭಾಗಗಳು ಮತ್ತು ಸರ್ವಿಸು ಬೇಗನೆ ಸಿಗಬೇಕು, ಅವ್ರ ಕೆಲಸ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಇದಂತೆ ನಾನು ಹೇಳ್ತೀನಿ. ಇಂಟರ್ನೆಟ್ ಹೇಳ್ತಾ ಇದ್ದೀವಿ. ಈಗ ನಾವು ಡೀಲರ್ಶಿಪ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಬಿಜಾಪುರ ಡೀಲರ್ಶಿಪ್ ಸ್ಟಾರ್ಟ್ ಮಾಡಿ 2 ವರ್ಷ. 2 ವರ್ಷದಲ್ಲಿ 250 ಗಾಡಿ ಸೇಲ್ ಮಾಡಿದ್ದೀವಿ. ಎಷ್ಟೇ 250. ಸೊ ಇನ್ನು ಅದು ಡೀಲರ್ ಒಂದು 10ರಿಂದ 12 ಗಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇದೇ ನಂಬರ್ಸ್ ಜಾಸ್ತಿ ಆಗ್ತಾ ಹೋದರೆ ಇನ್ಮೇಲೆ ನಮ್ಮ ಕಂಟಿನ್ಯೂ ಸರ್ವಿಸ್ಗಾಗಿ ಸರ್ವಿಸ್ ಈಗ ನಮ್ಮ ಹತ್ರ ಇನ್ನೊಂದು ಫಂಕ್ಷನ್ ಮಾಡಿರ್ತಾರಲ್ಲ ಅಂಥ ಕಸ್ಟಮರ್ಗಳು ಸರ್ವಿಸ್ಗೋಸ್ಕರ ಕಂಟಿನ್ಯೂಸ್ಲಿ ನಾನು ಮಾರ್ಕೆಟಲ್ಲಿ ತಿರ್ತಾನೇ ಇರುತ್ತೆ. ಯಾರೋ ಫೋನ್ ಮಾಡಬೇಕು, ಜಸ್ಟ್ ಈಗ ಆಯಿಲ್ ಚೇಂಜ್ ಅಂದರೆ ಸಾಕು, ಮ್ಯಾಕಲ್ಲೇ ಬಂದ್ಬಿಡುತ್ತೆ. ಈ ಥರ ಎಲ್ಲ ನಾವು ಡೆವಲಪ್ಮೆಂಟ್ಸು ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದು ಡೆಫಿನೆಟ್ಲಿ ಇವಾಗ ಈ ವರ್ಷ ನಾನು 100-150 ಗಾಡಿ ಸೇಲ್ ಆದರೆ ಈ ತಾಯಿಗೆ 100% ನಾವು ಮೊಬೈಲ್ ಕಂಟಿನ್ಯೂಸ್ಲಿ ಹೇಳ್ತಾ ಇದ್ದೀವಿ.
ಹಲೋ ಬರೀ ನಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆ. ಈ ಎಲ್ಲ ವಿಚಾರವನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಾನು ಕೂಡ ಒಬ್ಬ ಪ್ರಾಮಾಣಿಕ ಟ್ರ್ಯಾಕ್ಟರ್ ಮಾಲೀಕ. ಈ ಪ್ರಾಮಾಣಿಕ ಟ್ರ್ಯಾಕ್ಟರ್ನ ತಗೊಂಡಿದ್ದ ತುಂಬಾ ಲಾಭ ಆಗಿದೆ. ಯಾಕಪ್ಪ ಅಂದ್ರೆ ನಮ್ದು ಹಿರಿಯರ ಆಸ್ತಿ ಇದ್ದು 15 ಎಕರೆ. ಆ 15 ಎಕರೆ ನಾವು ಈಗ ಉಪಯೋಗಿಸಬೇಕು, ಏನೋ ಒಂದು ಮಾಡಬೇಕು ಅಂದ್ರೆ ಇನ್ನೊಬ್ಬರಿಗೆ ಕರಿಬೇಕು. ಅವರು ನಮ್ಮ ಟ್ರ್ಯಾಕ್ಟರ್ ಹಿಂಗೆ ಬರ್ತಿರಲಿಲ್ಲ. ಈಗ ಅವರೆಲ್ಲ ಸ್ವಂತ ಮುಗಿಸ್ಕೊಂಡು ಅದು ಬರ್ಬೇಕಂದ್ರೆ ಅಷ್ಟೊತ್ತಿಗೆ ಅಲ್ಲೇ ಮನೆ ಬಂದು ಕಸ ಬೆಳೆದು ಎಲ್ಲ ತೊಂದರೆ ಆಗ್ತಿತ್ತು. ಈಗ ಹಿಂಗಾಗಿ ಇದು ನಾ ಭಾಳ ವಿಚಾರ ಮಾಡಿ ನಮ್ಮ ಸ್ವಂತದ ಒಂದು ಟ್ರ್ಯಾಕ್ಟರ್ ಕರೆಕ್ಟಾಗಿ ನಾವು ನೀಟಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಕಾರಣಕ್ಕೆ ಯೋಚನೆ ಮಾಡಿ ನಾವು ಮಾರ್ಕೆಟ್ ಬಂದವರಿಗೆ ಬಿಟ್ಟಿದ್ವಿ. ಈ ಥರ ಮಾರಾಟ ಮಾಡಿದ್ವಿ. ನಮ್ಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಅನ್ನೋ ಕಾರಣಕ್ಕೆ ಅವ್ರು ತಂತ್ರಜ್ಞಾನ ಬದಲಾದರೂ ಕೂಡ ಅಂತ ತಂತ್ರಜ್ಞಾನವನ್ನು ಅಳವಡಿಸುವಂತ ಒಂದು ಶಕ್ತಿ ಯಾವುದು ಅಂದ್ರೆ ಫಾರ್ಮರ್ ಟ್ರ್ಯಾಕ್ಟರ್. ಅಂತ ಒಂದು ತಂತ್ರಜ್ಞಾನವನ್ನ ಮುಂದಾದ ದೂರದೃಷ್ಟಿಯನ್ನ ಇಟ್ಟುಕೊಂಡು ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇವತ್ತು ಟ್ರ್ಯಾಕ್ಟರ್ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ. ರೈತ ಬಂಧುಗಳಿಗೆ ಗೊತ್ತಿರಲಿ, ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಯಾವುದಾಗಿದೆ ಅಂದ್ರೆ ಫಾರ್ಮರ್ ಟ್ರ್ಯಾಕ್ಟರ್. ಇವತ್ತು ನಮ್ಮ ಆತ್ಮೀಯ ಸಹೋದರ ಮಾಂತಗೌಡ ಪೊಲೀಸ್ ಪಾಟೀಲ್ ನನ್ನ ಸಹೋದರನನ್ನು ಕರೆ ಮಾಡಿ, ಅಣ್ಣ ನೀವು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನು ಹೇಳಬೇಕಂತ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಬಂದೆ. ಯಾಕಂದ್ರೆ ನನಗೊಂದು ಬಾಂಡಿಂಗ್ ಅದ, ರೈತರ ಬಗ್ಗೆ ಇರ್ತಕ್ಕಂಥ ವಿಶೇಷ ಕಾಳಜಿಯಿಂದ ನಾನು ಇಲ್ಲಿ ಬರಬೇಕಾಗಿದೆ. ಯಾಕಂದ್ರೆ ರೈತ ಬೆಳೆದ್ರೆ ನಾವು ಎಲ್ಲರೂ ಊಟ ಮಾಡೋದು. ಅದಕ್ಕಾಗಿ ಒಂದು ಕಾಳು ಬೆಳೆಬೇಕಾದ್ರೆ ಅದರ ಮಹತ್ವ ನೋಡಿದೆ. ಅದಕ್ಕಾಗಿ ಇವತ್ತು ಆಧುನಿಕವಾದ ಕೃಷಿ ಉಪಕರಣಗಳನ್ನು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇವತ್ತು ಫಾರ್ಮಾ ಟ್ರ್ಯಾಕ್ ಕಂಪನಿ ಬಹಳ ಅತ್ಯುತ್ತಮವಾಗಿ ಪ್ರೊಡ್ಯೂಸ್ ಮಾಡ್ಕೊಂಡು ಬಂದಿದೆ. ಇದು ನಿನ್ನೆ ಮೊನ್ನೆದಲ್ಲ, ಇದು ಸುಮಾರು 80 ವರ್ಷಗಳ ಕಾಲ ಹಳೆಯದಾಗಿರ್ತಕ್ಕಂಥ ಕಂಪನಿ. ಇದು ಈ ಜ್ಞಾನೇಶ್ವರಿ ಮೋಟರ್ಸ್ ಅವರು ತಾಳಿಕೋಟೆ ಒಳಗೆ ಇಲ್ಲಿ ಲಾಂಚ್ ಮಾಡಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಳಿಕೋಟೆ ಭಾಗದ ರೈತರಿಗೆ ಅನುಕೂಲವಾದ ಕೆಲಸ ಯಾವುದಾದ್ರೂ ನಮಗೆ ಮೋಟರ್ಸ್ ಮಾಡ್ತಿದ್ರೆ ಇಲ್ಲಿ ಜ್ಞಾನೇಶ್ವರಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ತಾವೆಲ್ಲರೂ ರೈತರು ಅತಿ ಹೆಚ್ಚು ಇದನ್ನ ಬಳಸಿಕೊಂಡು ಸದುಪಯೋಗ ಮಾಡಿಕೊಂಡು ಇವತ್ತು ಇಸ್ರೇಲ್ ಮಾದರಿಯೊಳಗಿರ್ತಕ್ಕಂಥ ಒಂದು ರೈತರು ಗಣ್ಯ ವ್ಯಕ್ತಿಗಳು ಕಬ್ಬಿನ ಕೆಲಸ ಮಾಡಿದ್ದಾರೆ. ನಂತರ ಇಲ್ಲೇ ಬಂದಿದ್ದಾರೆ ಈ ಕಾಂಟ್ರಾಕ್ಟ್ ಮಕ್ಕಳಿಗೆ ಅವರಿಗೆ ಶೋರೂಮ್ನ ಪೂಜೆಗೆ ಆಹ್ವಾನಿಸಲಿಕ್ಕೆ ಧನ್ಯವಾದಗಳು ಮತ್ತು ಈ ಕಾಂಟ್ರಾಕ್ಟ್ ಟ್ರ್ಯಾಕ್ಟರ್ನ ಅವರ ಶೋರೂಮನ್ನು ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಹಾರಿಸಿ ಮಾತಾಡ್ತಾರೆ.
ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್, ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್. ಹಾಗಾದ್ರೆ ಎರಡನ್ನು ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.